ವೆಲ್ಕಮ್ ಬ್ಯಾಕ್. ಎಸ್ಎಸ್ಎಲ್ಸಿ ಪಿಯುಸಿ ಮುಖ್ಯ ಪರೀಕ್ಷೆಗೆ ಭದ್ರತಾ ಕ್ರಮಗಳ ಕುರಿತು ಶಿಕ್ಷಣ ಇಲಾಖೆ ಇಂದು ಸಭೆ ನಡೆಸಿದೆ. ಮಾರ್ಚ್ 9ರಿಂದ ಏಪ್ರಿಲ್ 15ರವರೆಗೆ ನಡೆಯಲಿರುವ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳನ್ನು ಸುಸೂತ್ರವಾಗಿ ನಡೆಸಲು ಅಗತ್ಯ ವ್ಯವಸ್ಥೆ ಮಾಡಿಕೊಳ್ಳುವಂತೆ ಸೂಚನೆ ನೀಡಲಾಯಿತು. ರಾಜ್ಯದ ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗುತ್ತಿದೆ. ಸಿಸಿ ಕ್ಯಾಮೆರಾ ಕಣ್ಗಾವಲು ಹಾಗೂ ಪರೀಕ್ಷಾ ಕೇಂದ್ರದ ಸುತ್ತಲಿನ ಜೆರಾಕ್ಸ್ ಕೇಂದ್ರಗಳನ್ನು ಪರೀಕ್ಷೆಯ ಅವಧಿಯಲ್ಲಿ ಬಂದ್ ಮಾಡಲಾಗುತ್ತೆ. ಸೈಬರ್ ಸೆಂಟರ್, ಟ್ಯೂಷನ್ ಕೇಂದ್ರಗಳು, ಕಂಪ್ಯೂಟರ್, ಗೇಮ್ಸ್ ಕೇಂದ್ರಗಳ ಮೇಲೆ ವಿಶೇಷ ನಿಗಾ ಇರಿಸಲಾಗುತ್ತೆ. ಈ ಹಿಂದೆ ಪರೀಕ್ಷಾ ಅಕ್ರಮಗಳಲ್ಲಿ ತೊಡಗಿದ್ದ ವ್ಯಕ್ತಿಗಳನ್ನು ಮುಂಜಾಗ್ರತಾ ಕ್ರಮವಾಗಿ ವಶಕ್ಕೆ ಪಡೆಯಲು ಸೂಚಿಸಲಾಗಿದೆ. ಖಾಸಗಿ ಸ್ಲೀಪರ್ ಬಸ್ಗಳಿಗೆ ಸೆಡ್ಡು ಹೊಡೆಯೋದಕ್ಕೆ ಕೆಎಸ್ಆರ್ಟಿಸಿ ಸಜ್ಜಾಗಿದೆ. 20 ಅಂಬಾರಿ ಉತ್ಸವ ಸ್ಲೀಪರ್ ಬಸ್ ಸೇವೆ ಇಂದಿನಿಂದ ಲೋಕಾರ್ಪಣೆಗೊಂಡಿದೆ. ಮಹತ್ವಾಕಾಂಕ್ಷೆ ಓಲ್ವೋ ಅಂಬಾರಿ ಬಸ್ ಸೇವೆಗೆ ಇವತ್ತು ಸಿಎಂ ಬೊಮ್ಮಾಯಿ ಚಾಲನೆ ಕೊಟ್ಟಿದ್ದಾರೆ. ಹಾಗಾದರೆ ಈ ಬಸ್ನ ವಿಶೇಷತೆ ಏನು ಅನ್ನೋದರ ಕುರಿತ ಸ್ಟೋರಿ ಇಲ್ಲಿದೆ. ಕೆಎಸ್ಆರ್ಟಿಸಿಯಲ್ಲಿ ಇನ್ಮುಂದೆ ಅಂಬಾರಿ ಉತ್ಸವ. ನೆಲದ ಮೇಲೆಯೇ ಸಿಗುತ್ತೆ ವಿಮಾನದ ಅನುಭವ. ಅಬ್ಬಬ್ಬ, ಈ ಬಸ್ ಎಷ್ಟು ಹೈಟೆಕ್, ಎಷ್ಟು ಸುಂದರ. ಬಸ್ ಒಳಗೆ ಕಾಲಿಟ್ರೆ ಸಾಕು ತಂಪಾದ ವಾತಾವರಣ. ಬೆಡ್ ನೋಡಿದ್ರೆ ನಿದ್ದೆಗೆ ಜಾರ್ಬೇಕು ಅಂತಾನೂ ಅನ್ಸುತ್ತೆ. ಎಷ್ಟು ಸುಂದರವಾಗಿರೋ ಬಸ್ಗಳನ್ನ ಇವತ್ತು ಕೆಎಸ್ಆರ್ಟಿಸಿ ರಾಜ್ಯದ ಜನರಿಗೆ ನೀಡಿದೆ. ಇಡೀ ದೇಶದಲ್ಲೇ ಅತಿ ಹೆಚ್ಚು ಐಷಾರಾಮಿ ಬಸ್ ಹೊಂದಿರುವ ಗರಿಮೆ ಕೆಎಸ್ಆರ್ಟಿಸಿಗೆ ಸಂದಿದೆ. ಅಂಬಾರಿ ಉತ್ಸವ ಹೆಸರಿನ ಈ 20 ಬಸ್ಗಳು ರಸ್ತೆಗೆ ಇಳಿದಿದ್ದು ರಸ್ತೆ ಮೇಲೆ ವಿಮಾನದ ಅನುಭವ ನೀಡಲಿದೆ. ಸಿಎಂ ಬೊಮ್ಮಾಯಿ ಈ ಬಸ್ಗಳಿಗೆ ಚಾಲನೆ ನೀಡಿದ್ರು. ಇವತ್ತು ಒಂದು ಹೊಸ ಸಂಚಾರದ ಒಂದು ವಿಶೇಷವಾಗಿರುವಂತಹ ಒಂದು ಪಡೆ ಅಂಬಾರಿಯನ್ನು ನಾವು ಸೇರ್ಪಡೆ ಮಾಡಿದ್ದೀವಿ. ನಾನು ಪಡೆ ಯಾಕಂತಂದರೆ ಇದು ಡೆಡಿಕೇಟೆಡ್ ಆಗಿರುವಂಥದ್ದು. ದೂರ ಪ್ರಯಾಣಕ್ಕೆ ಬೇಕಾಗಿರುವಂಥ ಯಾವ ರೀತಿ ಈ ರೈಲ್ವೆ ಟ್ರೈನ್ಗಳಲ್ಲಿರುವಂಥ ವ್ಯವಸ್ಥೆ ಇದೆ ಅದಕ್ಕಿಂತ ಚೆನ್ನಾಗಿ ಇಲ್ಲಿ ವ್ಯವಸ್ಥೆಗಳನ್ನು ಇವತ್ತು ಮಾಡಿದ್ದಾರೆ ಅನ್ನೋಂಥ ಮಾತನ್ನು ನಾವು ಗೊತ್ತಿದ್ದೇವೆ. 40 ಸೀಟ್ಗಳುಳ್ಳ ಈ ಬಸ್ನಲ್ಲಿ ಬೆಡ್ರೂಮ್ ರೀತಿಯ ಸ್ಲೀಪರ್ ಜೊತೆಗೆ ಬ್ಯಾಕ್ ರೆಸ್ಟ್ ಹೊಂದಿದೆ. ಈ ಬಸ್ಗಳು ಬೆಂಗಳೂರಿಂದ ಹೈದರಾಬಾದ್, ಸಿಕಂದ್ರಾಬಾದ್, ಎರ್ನಾಕುಲಂ, ತಿರುವನಂತಪುರಂ, ತ್ರಿಶೂರ್, ಪಣಜಿ, ಕುಂದಾಪುರ ಹಾಗೂ ಮಂಗಳೂರು, ಪೂನಾ ನಡುವೆ ಸಂಚರಿಸಲಿದೆ. 50 ಬಸ್ಗಳಲ್ಲಿ ಮೊದಲು 20ನೇ ನಮ್ಮ ಅಂಬಾರಿ ಉತ್ಸವ ಬಸ್ಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ. ಈ ಬಸ್ಗಳು ತುಂಬ ವಿಶೇಷವಾಗಿರ್ತದೆ. ಇಡೀ ದೇಶದಲ್ಲೇ ಯಾವುದೇ ಸಾರಿಗೆ ಸಂಸ್ಥೆಯಲ್ಲೂ ಇಂಥ ಬಸ್ಸುಗಳು ಇಲ್ಲ ಎಂದು ನಾವು ಹೆಮ್ಮೆಯಿಂದ ಹೇಳಿಕೊಳ್ಳಬಹುದಾಗಿದೆ. ಅಷ್ಟು ಒಳ್ಳೆಯ ಬಸ್ ಇದೆ. ಸದ್ಯ ಈ ಬಸ್ಗಳಲ್ಲಿ ಟಿಕೆಟ್ ದರ ಎಷ್ಟು ಅನ್ನೋದು ಇನ್ನೂ ಫಿಕ್ಸ್ ಆಗಿಲ್ಲ. ಈ ಬಸ್ನಲ್ಲಿ ಹಲವು ವಿಶೇಷತೆಗಳ ಜೊತೆಗೆ ಆರಾಮದಾಯಕ ಪ್ರಯಾಣವಂತೂ ಮಾಡಬಹುದಾಗಿದೆ. ಶಿವಪ್ರಸಾದ್, ನ್ಯೂಸ್ 18, ಬೆಂಗಳೂರು.